ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇಂದಿನ ರೀಡಿಂಗ್ ಅಲ್ಲಿ ನಿಮಗೆ ಏನಾದ್ರೂ ಮನ್ಸಲ್ಲಿ ಯಾವ್ದಾದ್ರೂ ಒಂದು ವಿಚಾರ ಕೊರಿತಾ ಇದ್ರೆ, ಈ ಕೆಲಸ ಆಗುತ್ತೋ ಆಗೋದಿಲ್ವೋ, ಸೊ ನನ್ಗೆ ಒಂದು ಕ್ಲಾರಿಟಿ ಬೇಕು, ಒಂದು ಹೋಪ್ ಬೇಕು ಅಂತ ನೀವು ಅನ್ಕೊಳ್ತಾ ಇರ್ತೀರಾ. ಸೊ ಇಲ್ಲ ಅಂದ್ರೆ ಯಾವ್ದಾದ್ರು ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ರೆ, ನನ್ನ ಪ್ರೀತಿ ಪಾರ್ಟ್ನರ್ಸ್ ಮತ್ತೆ ವಾಪಸ್ ಬರ್ತಾರಾ, ಬರೋದಿಲ್ವಾ, ಮತ್ತೆ ರೀಕನೆಕ್ಟ್ ಆಗೋದಿಕ್ಕೆ ಎಷ್ಟು ಸಮಯ ತಗೊಳುತ್ತೆ ಅಂತ ನಾವು ಇಲ್ಲಿ ನೋಡೋಣ. ಇಟ್ಸ್ ಎಸ್ ಆರ್ ನೋ ಅಂತ ನಾನು ಇಲ್ಲಿ ನಿಮ್ ಮುಂದೆ ಇಟ್ಟಿರುವಂತ ಟ್ಯಾರೋ ಕಾರ್ಡ್ಸ್ ಅಲ್ಲಿ ನಾನು ಶಫಲ್ ಮಾಡಿ ಸೊ ಕಾರ್ಡ್ ಪಿಕ್ ಮಾಡ್ತೀನಿ. ನಿಮ್ ಮನ್ಸಲ್ಲಿ ಯಾವ್ದಾದ್ರು ಒಂದು ವಿಚಾರನ ನೀವು ಅನ್ಕೊಂಡು ಈ ರೀಡಿಂಗ್ ನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಯಾವ್ದಾದ್ರು ನಿಮ್ ಮನ್ಸಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಇರ್ಬೋದು, ಒಂದು ಜಾಬ್ಗಾಗಿ ಹುಡುಕ್ತಾ ಇರ್ತೀರಾ, ಜಾಬ್ ಆಗುತ್ತೋ ಆಗಲ್ವೋ ಅಂತ ಅನ್ನೋದಾಗಿರ್ಬೋದು, ಇಲ್ಲಾಂದ್ರೆ ನೀವು ಏನೋ ಒಂದು ಮನಿ ಸ್ಟಕ್ ಆಗಿರುತ್ತೆ, ಸೊ ಅದು ಬರ್ತಾ ಇಲ್ಲ, ಬರ್ತೋ ಇಲ್ವೋ ಅಂತ ಆಗಿರ್ಬೋದು, ಯಾವ್ದಾದ್ರು ವಿಚಾರ ಆಗಿರ್ಲಿ, ನಿಮ್ಮ ಮನ್ಸಲ್ಲಿ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಯಾವ ವಿಚಾರ ಇದೆಯೋ ಆ ವಿಚಾರದ ಬಗ್ಗೆ ಒಂದು ಕ್ಲಾರಿಟಿ ಅಂಡ್ ಹೋಪ್ಗೋಸ್ಕರ ಈ ಹೆಸರನ್ನು ಕಾರ್ಡ್ಸ್ ನ ನಾನು ತೆಗಿತಾ ಇದ್ದೀನಿ. ಸೊ ಮನ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡು, ನಿಮಗೆ ಇಷ್ಟವಾಗಿರೋ ದೇವರನ್ನ ಪ್ರಾರ್ಥನೆ ಮಾಡ್ಕೊಂಡು ನೀವು ಈ ಪ್ರಶ್ನೆಗೆ ಆನ್ಸರ್ಸ್ ನ ನೋಡೋಣ. ಸೊ ನಾನು ಇಲ್ಲಿ ನಿಮ್ ಮುಂದೆನೆ ಶಫಲ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆ ರೆಡಿ ಇದೆ ಅಂತ ಭಾವಿಸ್ತೀನಿ. ಓಕೆ, ಸೊ ನಿಮ್ಮ ಪ್ರಶ್ನೆಗೆ ಆ ಕೆಲಸ ನೀವೇನ್ ಅನ್ಕೊಂಡಿದ್ದೀರೋ ಅದು ಆಗುತ್ತಾ ಇಲ್ವಾ ಅಂತ ನೋಡೋಣ. ಇನ್ 3, 2, 1 ಗೋ. ಎಸ್ ಅಂತ ಬರ್ತಾ ಇದೆ. ಗಿವಿಂಗ್ ಅಂಡ್ ರಿಸೀವಿಂಗ್ ಅಂತ ಹೇಳ್ಬೋದು. ಇಲ್ಲಿ ನೀವು ಏನನ್ನ ಕೊಡ್ತೀರೋ ಅದು ನಿಮ್ಗೆ ವಾಪಸ್ ಆಗಿ ಬರುತ್ತೆ. ಸೊ ಅದು ಏನೇ ಆಗಿರ್ಲಿ, ನೀವು ಈ ವಿಚಾರ, ನೀವು ಏನನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಆನ್ಸರ್ ಎಸ್ ಆಗಿ ಬರ್ತಿದೆ. ಇದು ರಿಲೇಶನ್ಶಿಪ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಕರಿಯರ್, ಫಿನಾನ್ಸ್, ಏನೇ ಆಗಿರ್ಬೋದು, ಸೊ ನಿಮಗೆ ವಾಪಸ್ ಬರುತ್ತೆ, ಚೆನ್ನಾಗಾಗುತ್ತೆ. ಸೊ ನೀವು ನಿಮಗೆ ಸಾಧ್ಯ ಆದ್ರೆ ಯಾರಿಗಾದ್ರೂ ಚಾರಿಟಿ ರೂಪದಲ್ಲಿ ಒಂದು ಅನ್ನದಾನ ಆಗಿರ್ಲಿ, ಒಂದು 5 ಜನಕ್ಕಾಗ್ಲಿ, ಇಲ್ಲ ಏನಾದ್ರೂ ಒಂದು ಸ್ವೀಟ್ ಕೊಡೋದಾಗ್ಲಿ, ಆತರ ಒಂದು ಸ್ವಲ್ಪ ಕಾಣಿಕೆ ರೂಪದಲ್ಲಿ ದೇವಸ್ಥಾನದ ಹತ್ರ ಇರೋರಿಗೆ ಯಾರಿಗಾದ್ರೂ ಸಹಾಯ ಮಾಡಿ. ಖಂಡಿತ ನಿಮ್ಗೆ ನೀವ್ ಅನ್ಕೊಂಡಿರೋ ವಿಚಾರ ನಿಮ್ಗೆ ಸಕ್ಸಸ್ ಆಗುತ್ತೆ ಅಂತ ಬಂದಿದೆ. ಸೊ ಸಕ್ಸಸ್ ಆಗುತ್ತೆ ಅಂತ ಬಂದಿದೆ. ಸೊ ನಾವು ಇಲ್ಲಿ ಟೈಮ್ ಕಾರ್ಡ್ ಕೂಡ ಪಿಕ್ ಮಾಡಿ ನೋಡೋಣ. ಸೊ ಎಷ್ಟು ದಿನದಲ್ಲಿ ಈ ಕೆಲಸ ಸಕ್ಸಸ್ ಆಗ್ಬೋದು ಅಂತ. ಸೊ ಇದು ಯಾವ್ದೇ ತರ ಪ್ರಿಡಿಕ್ಷನ್ಸ್ ಅಂತ ಅಲ್ಲ. ಸೊ ಟ್ಯಾರೋ ಅಲ್ಲಿ ನಂಬಿಕೆ ಇದ್ರೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಆಗಿರುತ್ತೆ. ಸೊ ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಯಾವುದೇ ತರ ಫೋರ್ಸ್ ಇರೋದಿಲ್ಲ. ಇದು ಒಂದು ಜನರಲ್ ಅಂಡ್ ಕಲೆಕ್ಟಿವ್ ರೀಡಿಂಗ್ಸ್ ಆಗಿರುತ್ತೆ. ಸೊ ಯಾರಿಗಾದ್ರೂ ಪರ್ಸನಲ್ ಆಗಿ ಈ ತರ ಕೇಳ್ಬೇಕಾದ್ರೆ ದಯವಿಟ್ಟು ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ ಅಂತ ಹೇಳ್ತಾ, ನೀವು ಅನ್ಕೊಂಡಿರೋ ವಿಚಾರಕ್ಕೆ 2 ಕಾರ್ಡ್ಸ್ ಪಿಕ್ ಮಾಡಿದ್ವಿ. 2 ಕಾರ್ಡ್ಸ್ ಬಂದಿದೆ ಅಟ್ ಎ ಟೈಮ್. ಸೊ ನೋಡ್ಬೋದು, ವಿತ್ ಇನ್ 6 months ಅಂತ ಬರ್ತಿದೆ. ಇನ್ ನೆಕ್ಸ್ಟ್ ಜೂನ್ ಅಂತ ಬರ್ತಿದೆ, ಅಂದ್ರೆ 1 ವರ್ಷ. ಜೂನ್ ಆಲ್ರೆಡಿ ಇವಾಗ ನಾವು ಇರೋದ್ರಿಂದ ಸೊ ನೆಕ್ಸ್ಟ್ 1 year ಆಗ್ಬೋದು. ನಿಮ್ಮ ವಿಚಾರ ಏನಾದ್ರೂ ಮೇಜರ್ ವಿಚಾರ ಇದ್ರೆ, ಸೊ ಆ ವಿಚಾರದ ಬಗ್ಗೆ ನೀವು ತುಂಬಾನೇ ಯೋಚನೆ ಮಾಡ್ತಾ ಇದ್ರೆ, ಏನ್ ಮಾಡಿದ್ರು ಆ ಕೆಲಸ ತುಂಬಾ ಚಾಲೆಂಜಿಂಗ್ ಆಗಿದೆ, ಆ ಕೆಲಸ ಆಗ್ತಾ ಇಲ್ಲ, ಕೈಗೂಡ್ತಾ ಇಲ್ಲ ಅನ್ನೋದಾದ್ರೆ, ಇನ್ ನೆಕ್ಸ್ಟ್ ಜೂನ್ ಅಂತ ಬರ್ತಾ ಇದೆ. ಇಲ್ಲ ವಿತ್ ಇನ್ 6 months, ಇನ್ನ ಡೌನ್ ಟೈಮ್ ಅಲ್ಲಿ 6 months ಆರ್ 1 year ಒಳಗೆ ಅಂತ ಬರ್ತಿದೆ. ಸೊ ಇನ್ನ ಏನಾದ್ರೂ ನಿಮ್ದು ಒಂದು ಚಿಕ್ಕ ಆಸೆ ಆಗಿದ್ರೆ, ಅಗೇನ್ ಅದನ್ನು ಅಷ್ಟೇ ವಿತ್ ಇನ್ 10 months. ಸದ್ಯಕ್ಕೆ ಯಾವ್ದು ನೀವು ಅನ್ಕೊಂಡಿರೋ ಕೆಲಸ ಸ್ವಲ್ಪ ಚಾಲೆಂಜಿಂಗ್ ಆಗಿರೋದ್ರಿಂದ ಸ್ವಲ್ಪ ವೇಟ್ ಮಾಡ್ಬೇಕಾಗತ್ತೆ. ಸೊ ಪೇಶನ್ಸ್ ಇಂದ ಇರಿ, ದೇವರಲ್ಲಿ ನಂಬಿಕೆ ಇಡಿ, ಖಂಡಿತ ನಿಮ್ಗೆ ಇದರಲ್ಲಿ ಒಂದು ಒಳ್ಳೇದಾಗುತ್ತೆ ಅಂತ ಹೇಳ್ತಾ, ಸೊ ಏಂಜಲ್ ರೆಫರೆನ್ಸ್ ಅಲ್ಲಿ ಏನ್ ಬರ್ತಿದೆ ಅಂತ ಅಂದ್ಬಿಟ್ಟು ಏಂಜಲ್ ಕಾರ್ಡ್ ಕೂಡ ನಾವು ನೋಡೋಣ. ಸೊ ನಿಮ್ಗೆ ಏಂಜಲ್ ರೆಫರೆನ್ಸ್ ಅಲ್ಲಿ ಏಂಜಲ್ಸ್ ಕಡೆಯಿಂದ ನಿಮ್ಗೆ ಏನೆಲ್ಲ ಬರ್ತಾ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ 0909 ಅಂತ ಬರ್ತಾ ಇದೆ. ನ್ಯೂ ಬಿಗಿನಿಂಗ್ಸ್ ಅಂತ ಬರ್ತಾ ಇದೆ. ತುಂಬಾ ಸತಿ ಲಾಸ್ಟ್ ರೀಡಿಂಗ್ ಅಲ್ಲೂ ತುಂಬಾನೇ ನಿಮ್ಗೆ ನ್ಯೂ ಬಿಗಿನಿಂಗ್ಸ್ ಅಂತ ಬಂದಿದೆ. ಸೊ ಇಂದು ರಿಲೇಶನ್ಶಿಪ್ ಆಗಿರ್ಬೋದು, ಇಲ್ಲ ಏನಾದ್ರು ಚೇಂಜಸ್ ನೀವು ನೋಡ್ಬೇಕು ಅಂತ ಇದ್ರೆ, ಸೊ ನೀವು ಒಂದು ಗೇಮ್ ಚೇಂಜರ್ ಆಗಿನೇ ನೋಡ್ತೀರಾ. ಒಂದು ಗೇಮ್ ಚೇಂಜ್ ಆಗುತ್ತೆ ನಿಮ್ಮ ಜೀವನದಲ್ಲಿ.
ನೀವು ಕ್ಲೋಸ್ ಆಗಿದೆ ಅಂತ ಡೋರ್ನ ಅನ್ಕೊಂಡಿದೀರಾ, ಬಟ್ ಓಪನ್ ಆಗ್ತಾ ಇದೆ. ಸೊ ಅಡ್ವೆಂಚರ್ಸ್ ಮಾಡ್ತೀರಾ, ತುಂಬಾ ಟ್ರಾವೆಲ್ ಮಾಡ್ತೀರಾ, ಎಲ್ಲಾನು ರಿವೀಲ್ ಮಾಡ್ತಾ ಬರ್ತಾ ಇದೆ. ಸೊ ಓಲ್ಡ್ ಚಾಪ್ಟರ್ಸ್ ಏನಿದೆಯೋ ಅದೆಲ್ಲ ಕ್ಲೋಸ್ ಆಗುತ್ತೆ, ಒಂದು ಹೊಸ ಚಾಪ್ಟರ್ ನಿಮ್ಮ ಜೀವನದಲ್ಲಿ ಓಪನ್ ಆಗುತ್ತೆ. ತುಂಬಾ ಚಾನ್ಸಸ್ ಇದೆ, ಗ್ರೇಟ್ ಚಾನ್ಸಸ್ ಇದೆ, ಅಪರ್ಚುನಿಟೀಸ್ ಇದೆ ಅಂತ ಹೇಳ್ತಾ, ಸೊ ಇನ್ನೊಂದು ಕಾರ್ಡ್ ತೆಗಿತಾ ಇದೀನಿ. 7777 ಅಂತ ಬರ್ತಾ ಇದೆ. ಸೊ ಪ್ರಿಸರ್ವೆನ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪರ್ಸ್ಪೆಕ್ಟಿವ್, ನಿಮ್ಮ ಆಲೋಚನೆಗಳು ಏನಿದೆಯೋ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ಸೊ ನಿಮ್ಮ ಇನ್ನರ್ ಸ್ಟ್ರೆಂತ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ, ವಿಸ್ಡಮ್ ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ತುಂಬಾನೇ ಯೋಚನೆ ಮಾಡಿ, ಲಾಜಿಕ್ ಆಗಿ ಯೋಚನೆ ಮಾಡಿ. ಖಂಡಿತ ನಿಮ್ಗೆ ಒಳ್ಳೇದಾಗುತ್ತೆ. ನಿಮ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡ್ಕೊಂಡು ನೀವು ವಿಚಾರನ ಮಾಡಿದಾಗ ನೀವು ಅನ್ಕೊಂಡಿರೋದ್ನೆಲ್ಲ ಸಕ್ಸಸ್ ಕಾಣ್ತೀರಾ. ನಿಮ್ಮ ರೋಡ್ ತುಂಬಾ ನೇರವಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಗೆ ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಸೊ ಲೆಟ್ ಮಿ ಪಿಕ್ ಒನ್ ಮೋರ್ ಕಾರ್ಡ್. 0220 ಅಂತ ಬರ್ತಾ ಇದೆ. ಆಕ್ಟ್ ಆನ್ ಯೋರ್ ಐಡಿಯಾ. ಸೊ ನಿಮ್ಮ ಐಡಿಯಾಸ್ ಏನಿದೆ, ನಿಮ್ಮ ಮನಸ್ಸಲ್ಲಿ ಏನಿದೆ, ಅದ್ರ ಮೇಲೆ, ಆ ಐಡಿಯಾ ಮೇಲೆ ವರ್ಕ್ ಮಾಡಿ. ಖಂಡಿತ ನಿಮ್ಗೆ ಡಿವೈನ್ ಟೈಮಿಂಗ್ ಅಲ್ಲಿ ಎಲ್ಲಾನು ಸರಿಯಾಗಿ ನಿಮ್ಗೆ ತಲುಪುತ್ತೆ. ಸೊ ನೀವು ಬೆನಿಫಿಟ್ ಪಡ್ಕೊಳ್ತೀರಾ. ಒಂದು ವೈಸ್ ಜಡ್ಜ್ಮೆಂಟ್ ಅಂತಾನೆ ಹೇಳ್ಬೋದು. ನೀವು ಏನ್ ಬೇಕಾದ್ರೂ ಅಚೀವ್ ಮಾಡೋಂಥ ಶಕ್ತಿ ನಿಮ್ಮಲ್ಲಿದೆ. ಸೊ ನೀವು ರೀಚ್ ಆಗ್ತೀರಾ. ನಿಮ್ ಹೈಟ್ಸ್ ಏನೇ ಇಟ್ಕೊಂಡಿರಿ ನೀವು, ನಿಮ್ಗೆ ತುಂಬಾ ಪೊಟೆನ್ಷಿಯಲ್ ಇದೆ. ನೀವು ಏನ್ ಪ್ಯಾಟ್ರನ್ ಇವಾಗ ನೋಡ್ತಾ ಇದ್ದೀರಾ, ಆ ಪ್ಯಾಟ್ರನ್ ನ ನೀವು ತುಂಬಾ ಹಳೇ ಎಷ್ಟೋ ವರ್ಷಗಳಿಂದ ನೀವು ಅದನ್ನ ನೀವು ಆಸೆ ಪಟ್ಟಿರ್ತೀರಾ, ಯೋಚನೆ ಮಾಡಿರ್ತೀರಾ. ಸೊ ಒಂದು ಗಿಡನ ನೆಟ್ಟಿರ್ತೀರಾ, ಅದು ಫಲ ಕೊಡುವಂತ ಸಮಯ ಹತ್ರದಲ್ಲಿದೆ. ಸೊ ಯೋಚನೆ ಮಾಡಿ, ಖುಷಿಯಾಗಿ ನೀವು ಪೇಷನ್ಸ್ ಇಂದ ದೇವರಲ್ಲಿ ನಂಬಿಕೆ ಇಟ್ಟು ಹೊಸ ಐಡಿಯಾಸ್ ಅಲ್ಲಿ ನೀವು ಆಕ್ಟ್ ಮಾಡಿದಾಗ ಖಂಡಿತ ನಿಮ್ಗೆ ಒಂದು ಪಾಸಿಟಿವ್ ಔಟ್ಕಮ್ ಬರುತ್ತೆ ಅಂತ ಹೇಳ್ಬೋದು. ಸೊ 0909777022220 ಇದರಲ್ಲಿ ಯಾವ್ದು ನಿಮ್ಗೆ ಕನೆಕ್ಟ್ ಆಗಿದೆಯೋ ಅದನ್ನ ನೀವು ನನಗೆ ಕಮೆಂಟ್ ಅಲ್ಲಿ, ಫೀಡ್ಬ್ಯಾಕ್ ಅಲ್ಲಿ ಆ ನಂಬರ್ ಟೈಪ್ ಮಾಡಿ. ಸೊ ಎನರ್ಜಿನ ಕ್ಲೇಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಯಾರೆಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ನಿಮ್ಮ ಪಾರ್ಟ್ನರ್ ಎನರ್ಜೀಸ್ ಏನಿದೆ ಅಂತ ನಾವು ನೋಡೋಣ. ಸೊ ರೊಮ್ಯಾಂಟಿಕ್ ಮೆಸೇಜಸ್ ಏನ್ ಬರ್ತಾ ಇದೆ, ಅವರು ನಿಮ್ಗೆ ಏನ್ ಮೆಸೇಜಸ್ ಕಳಿಸ್ತಾ ಇದ್ದಾರೆ ಅಂತ ನಾವು ಇಲ್ಲಿ ಚೆಕ್ ಮಾಡೋಣ. ಇದು ಒಂದು ರೊಮ್ಯಾಂಟಿಕ್ ಕಾರ್ಡ್ಸ್ ಆಗಿರುತ್ತೆ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಗೆ ಹೇಳ್ತಾ ಇದ್ದಾರೆ, ಪೇ ಅಟೆನ್ಷನ್ ಟು ರೆಡ್ ಫ್ಲಾಗ್ಸ್ ಅಂತ ಇದ್ದಾರೆ. ಸೊ ಏನೋ ಕಾಷನ್ ಕೊಡ್ತಾ ಇದ್ದಾರೆ ಅವರು ಟೆಲಿಪತಿಯಲ್ಲಿ. ಸೊ ನಿಮ್ಗೆ ಹೇಳ್ತಾ ಇದ್ದಾರೆ ಏನೋ ಒಂದು ರೆಡ್ ಫ್ಲಾಗ್ ಇಂಡಿಕೇಶನ್ ಬರ್ತಾ ಇದೆ ನಿಮ್ಮ ಬದುಕಲ್ಲಿ. ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಿ, ಯಾವ್ದಕ್ಕೂ ಆತರ ಬೇಡ ಅಂತ ಹೇಳ್ತಾ ಇದ್ದಾರೆ. ಹೊಸ ಪ್ರೀತಿ ನಮ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಾಂದ್ರೆ ನೀವು ಏನಾದ್ರೂ ಹೊಸದಾಗಿ ನೀವು ಲವ್ ಅಂತ ಮಾಡ್ತಾ ಇದ್ರೆ, ಇಲ್ಲಾಂದ್ರೆ ಯಾರ ಮೇಲಾದ್ರೂ ಅಟ್ರಾಕ್ಷನ್ ಇದ್ರೆ, ಸೊ ಒಂದು ಹೊಸ ಪ್ರೀತಿ, ಹೊಸ ರೊಮ್ಯಾಂಟಿಕ್ ಫೀಲಿಂಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ. ಸಪ್ರೇಷನ್. ಸೊ ನಾವಿಬ್ರು ಸಪ್ರೇಟ್ ಆಗಿರ್ಬೋದು. ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀರಾ, ಈ ಸಪ್ರೇಷನ್ ಅನುಭವಿಸ್ತಾ ಇದ್ದೀರಾ, ಈ ಸಪ್ರೇಷನ್ ನನ್ಗೆ ತುಂಬಾನೇ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ನಿನ್ನ ಡಿಸ್ಟೆನ್ಸ್ ತುಂಬಾನೇ ನನಗೂನು ತುಂಬಾನೇ ನೆಗೆಟಿವ್ ಆಗಿ ತುಂಬಾನೇ ಆತಂಕ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಫ್ಲರ್ಟ್ ಮಾಡ್ತಾ ಇದ್ದಾರೆ ಅವರು ನಿಮ್ಮ ಜೊತೆ ಟೆಲಿಪತಿಯಲ್ಲಿ. ನಿಮ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ, ಲೈಟ್ ಹಾರ್ಟೆಡ್ ಎನರ್ಜಿನ ಇಟ್ಕೊಂಡಿದ್ದಾರೆ ಅನ್ನೋದು ಇಲ್ಲಿ ಹೆಚ್ಚಾಗಿ ಬರ್ತಾ ಇದೆ. ಸೊ ಟ್ರಸ್ಟ್ ಅನ್ನೋದು ಬೇಕು ಅಂತ ಹೇಳ್ತಾ ಇದ್ದಾರೆ. ಸಿಚುವೇಶನ್ ಅಲ್ಲಿ, ನಾವಿರೋ ಸಿಚುವೇಶನ್ ಅಲ್ಲಿ ಸೊ ಟ್ರಸ್ಟ್ ಅನ್ನೋದು ಬೇಕು ನಮ್ಮಿಬ್ಬರ ಮಧ್ಯೆ. ಸೊ ಫೇತ್ ಇರ್ಲಿ, ದೇವರ ಮೇಲೆ ಫೇತ್ ಇರ್ಲಿ, ನಂಬಿಕೆ ಇರ್ಲಿ. ಸೊ ಟ್ರಸ್ಟ್ ಬೇಕು ನಮ್ಮ ಸಿಚುವೇಶನ್ಗೆ ಅಂತ ಇದ್ದಾರೆ. ರಿಲೀಸ್ ಯೋರ್ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಮನ್ಸಲ್ಲಿ ಏನಾದ್ರೂ ಒಂದು ನೆಗೆಟಿವ್ ಥಾಟ್ಸ್ ಇದ್ರೆ, ಇಲ್ಲಾಂದ್ರೆ ನೆಗೆಟಿವ್ ಎನರ್ಜಿ ಇದ್ರೆ, ಪ್ಯಾಟರ್ನ್ಸ್ ಇದ್ರೆ, ಏನಾದ್ರೂ ಎಕ್ಸ್ ಅಲ್ಲಿ ಅಂತ ಏನಾದ್ರೂ ಇದ್ರೆ ಈ ಟೈಮ್ ನ ಕ್ಲಿಯರ್ ಮಾಡ್ಕೊಳ್ಳಿ, ಎನರ್ಜಿನ ಕ್ಲಿಯರ್ ಮಾಡ್ಕೊಳ್ಳಿ. ಇಟ್ಸ್ ಎ ಟೈಮ್ ಟು ಕ್ಲಿಯರ್ ದ ಎನರ್ಜಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಚಿಲ್ಡ್ರನ್ ಅಂತ ಬರ್ತಾ ಇದ್ದಾರೆ. ಯೋರ್ ಲವ್ ಲೈಫ್ ಇಸ್ ಬೀಂಗ್ ಅಫೆಕ್ಟೆಡ್ ಬೈ ಚಿಲ್ಡ್ರನ್ ಅಂತ ಬರ್ತಾ ಇದೆ. ಸೊ ಇನ್ ಕೇಸ್ ನೀವು ಮದ್ವೆ ಆಗಿದ್ರೆ, ಇಲ್ಲಾಂದ್ರೆ ಮಕ್ಕಳು ಇದ್ರೆ, ಸೊ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂತ ಅಂದ್ರೆ ನಿಮ್ಮ
ಪ್ರೀತಿಯ ಪಾರ್ಟ್ನರ್ ಇಂದ ನಿಮ್ಗೆ ಒಂದು ಟೆಲಿಪತಿ ಅಂತ ಹೇಳ್ಬೋದು ಇದನ್ನ. ಸೊ ದಿಸ್ ಇಸ್ ಎ ಫನ್ ಕಾರ್ಡ್ಸ್, ರೊಮ್ಯಾಂಟಿಕ್ ಕಾರ್ಡ್ಸ್ ಅಂತ ಹೇಳ್ತಾ, ಸೊ ಇದನ್ನ ನಿಮ್ಗೆ ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಈ ವಿಡಿಯೋನ ಇಲ್ಲಿಗೆ ಬಿಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಾದ್ರೆ ನನ್ನ ವಾಟ್ಸಪ್ ಅಲ್ಲಿ ಕನೆಕ್ಟ್ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.